ಮೇಕೆದಾಟು ಯೋಜನೆಯನ್ನ ನಿಲ್ಲಿಸುವುದು ಯಾವುದೇ ಹಕ್ಕು ತಮಿಳುನಾಡಿಗೆ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಇದೇ ವಿರೋಧ ಪಕ್ಷದಲ್ಲಿ ಅವರು ಕೂತ್ಕೊಂಡಿರ್ಬೇಕಾದ್ರೆ ಪಾದಯಾತ್ರೆಯನ್ನು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ತಾಕತ್ತಿದ್ರೆ ಹೋಗಿ ಮೇಕೆದಾಟು ಯೋಜನೆಯನ್ನ ನಮ್ ಪರವಾಗಿ ತೆಗೆದುಕೊಂಡು ಬರ್ಲಿ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಮೇಕೆದಾಟು ಯೋಜನೆಯನ್ನ ನಿಲ್ಲಿಸುವಂತಹ ಹಕ್ಕು ತಮಿಳುನಾಡು ಸರ್ಕಾರಕ್ಕಿಲ್ಲ, ತಮಿಳುನಾಡಿಗೆ ಯಾವುದೇ ಹಕ್ಕಿಲ್ಲ. ತಮಿಳುನಾಡು ಕಾವೇರಿ ಜಲ ಸಮಿತಿ ಏನಿದೆ ಮುಂದೆ ದೂರು ನೀಡಿದ್ರೆ CWC ಅವರು ಕರ್ನಾಟಕ ಸರ್ಕಾರದ ಪರವಾಗಿ ಅರ್ಜಿ ವಜಾ ಮಾಡಲಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಬ್ಯುಸಿಯಲ್ಲಿದ್ದಾರೆ ಅನ್ಕೊಳ್ತೀನಿ. ಆದ್ರೆ ಮೇಕೆದಾಟು ವಿಚಾರಕ್ಕೆ ಬರುವುದಾದ್ರೆ ಅವರು ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿರುವಂತವ್ರು, ರೈತರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮೇಕೆದಾಟು ಯೋಜನೆ ನಮ್ ಕಡೆಗೆ ಮಾಡುವಂತೆ ಮಾಡ್ಕೊಳ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾತನಾಡಿದವರು ಈಗ ಸರ್ಕಾರ ಅವ್ರದ್ದೇ ಆಗಿದೆ. ಈಗ ಅವ್ರು ಹೋಗಿ ಮಾತಾಡಬಹುದಾಗಿತ್ತು, ಕೇಂದ್ರದಿಂದ ಅವರು ತೆಗೆದುಕೊಂಡು ಬರ್ಬೋದಾಗಿತ್ತು. ಯಾಕೆ ಈಗ ಹಿಂದೇಟ್ ಹಾಕ್ತಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಕಾನೂನು ರೀತಿಯಾಗಿ ಹೋರಾಡ್ತೀವಿ ಅಂತ ಹೇಳಿ ವಿಜಯ್ ಹೇಳಿದ್ದಾರೆ. ಮೇಕೆದಾಟು ಯೋಜನೆಯ ಬಗ್ಗೆ ನಾವು APR ಸಿದ್ಧ ಮಾಡ್ತಾ ಇದ್ದೇವೆ, ಮೇಕೆದಾಟು ಕಚೇರಿ ತೆರೆದಿರ್ತೇವೆ, ಜಮೀನು ಗುರುತಿಸಿದ್ದೇವೆ, ಹೊಸ DPR ನೀಡ್ತಾ ಇದ್ದೇವೆ, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸ್ತೇವೆ ಅಂತಾನೂ ಕೂಡ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಸಖತ್ತಾಗಿ ವೈರಲ್ ಆಗಿತ್ತು. ಈಗ ತಮಿಳುನಾಡಿನ CM ಆಗಿರುವಂತಹ ವಿಜಯ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. DMK, PMK ಏವನ್ನು ಸೇರಿದಂತೆ ತಮಿಳುನಾಡಿನಲ್ಲಿ ಯೋಜನೆಗಳು ಭಾರಿ ವಿರೋಧ ವ್ಯಕ್ತವಾಗಿತ್ತು. ಮೇಕೆದಾಟು ಅಣೆಕಟ್ಟು ವಿವಾದವು ಮತ್ತೆ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ರಾಜಕೀಯ ಕಿಚ್ಚನ್ನ ಹೆಚ್ಚು ಮಾಡಿದೆ. ಈ ಬಾರಿ ಇದು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಹೊಸ ಸರ್ಕಾರಕ್ಕೆ ಮೊದಲು ಅಡ್ಡ ರಾಜಕೀಯ ಸವಾಲಾಗಿ ಪರಿಗಣಿಸಿದ್ದಾರೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವಿವಾದದ ಯೋಜನಾ ವರದಿಯನ್ನ ಶೀಘ್ರದಲ್ಲಿಯೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಯೋಜನೆಯನ್ನ ಮುಂದುವರಿಸಲಾಗುವುದು ಅಂತ ಹೇಳಿಕೆಯನ್ನ ನೀಡಿದ ಬಳಿಕ ವಿವಾದ ತೀವ್ರಗೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರು ನಿಜಕ್ಕೂ ಕೂಡ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮೇಕೆದಾಟು ವಿಚಾರಕ್ಕೆ ನಮ್ಮ ಪರವಾಗಿ ಕರ್ಕೊಂಡು ಬರ್ಬೋದಾಗಿತ್ತು. ನೀವು ಮೇಕೆದಾಟುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎಂದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೋರಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಏನಾದ್ರೂ ಈ ರೀತಿಯಾಗಿ ಮೇಕೆದಾಟು ನಮ್ಮ ಪರವಾಗಿ ಆಯ್ತು ಅಂತಂದ್ರೆ ನಾವೇ ಮುಂದೆ ನಿಂತು ಅವರನ್ನ ಮುಖ್ಯಮಂತ್ರಿ ಮಾಡ್ತೇವೆ, ಅವರಿಗೆ ಹೈಕಮಾಂಡ್ ಯಾರದೇ ಸಪೋರ್ಟ್ ಬೇಡ, ನಾವೇ ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಜನರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಕಾದು ನೋಡ್ಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.